ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ಫ್ರೈಡೇ, ರಜೆ ಹಾಕಿದ್ದೆ ಆಫೀಸಿಗೆ. ಬಟ್ ಮನೆ ಕೆಲಸ ಮಾಡೋದ್ರಲ್ಲಿಕ ಇಷ್ಟೊತ್ತಾಯಿತು. ಇವಾಗ ಒಂದು ರೌಂಡು ಪಾಪುನ ಕರ್ಕೊಂಡು ಎಲ್ಲಿ ಹೋಗ್ತಿದ್ದೀವಿ, ಹೊರಗಡೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತೇಳಿ ನಾನು ಅಮ್ಮ ಪಾಪು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಆನ್ ದ ವೇ ಹೋಗ್ತಾ ಗಣಪತಿನೆಲ್ಲ ಇಟ್ಟಿದ್ರು. ಗಣಪತಿ ಹಾಗೆ ಗೌರಿನ ಕೂಡ ಇಟ್ಟಿದ್ರು. ಅವತ್ತು ಗೌರಿ ಹಬ್ಬ ಕೂಡ ಆಗಿತ್ತು. ಹಾಗಾಗಿ ಚಿಕ್ಕ ಚಿಕ್ಕ ಪುಟ್ಟ ಗೌರಿ ಗಣಪತಿ ಎಲ್ಲ ಇತ್ತು. ನಾನು ಈ ತರ ಫಸ್ಟ್ ನೋಡ್ತಾ ಇರೋದು. ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿ ಈ ತರ ರೋಡ್ ಸೈಡ್ ಹಿಂಗೆಲ್ಲ ಗಣಪತಿನ ಮಾಡಿ ಇಡಲ್ಲ. ಮೊದ್ಲೇ ಆರ್ಡರ್ ಕೊಟ್ಟು ಮಾಡ್ಸಿರ್ತಾರೆ. ಈ ತರ ನೋಡಿರಲ್ಲ. ಹಾಗಾಗಿ ಈ ತರ ನೋಡೋದೊಂಥರ ಖುಷಿ ಆಗತ್ತೆ. ಪಾಪಕ್ಕೂ ಕೂಡ ಹಾಗೆ ಗಣಪತಿನೆಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ಅವನಿಗೂ ಕೂಡ. ನಮ್ ಮನೆ ಹತ್ರ ಸ್ವಲ್ಪ ದೂರದಲ್ಲಿ ಈ ತರ ಮಕ್ಳು ಆಡೋಕೆ ಎಲ್ಲ ಇದೆ. ಆ ಯಾವತ್ತೂ ಅನ್ಕೊಂತಿದ್ವಿ ಬರ್ಬೇಕು ಪಾಪನ ಆಟ ಆಡ್ಸ್ಬೇಕು ಅಂತ ಹೇಳಿ. ಬಟ್ ಆಗ್ತಾನೆ ಇರ್ಲಿಲ್ಲ. ಕೆಲವೊಂದ್ ಟೈಮ್ ಬರ್ತಿದ್ವಿ, ಕತ್ಲೆ ಆಗ್ಬಿಡ್ತಿತ್ತು. ಇನ್ನೇನ್ ಕತ್ಲೆ ಆಗ್ಬಿಡ್ತು, ಆಟ ಆಡ್ಸೋಕ್ ಆಗಲ್ಲ ಅಂತ ಹೇಳಿ ರಿಟರ್ನ್ ಹೋಗ್ತಾ ಇದ್ವಿ. ಈ ಸಲ ಹೇಗೋ ಬಂದಿದ್ವಲ್ಲ ವಾಕಿಂಗ್ ಅಂತ ಹೇಳಿ ಒಂದ್ ರೌಂಡ್ ಆಟ ಆಡ್ಸ್ಕೊಂಡ್ ಹೋಗೋಣ ಅಂತ ಬಂದ್ವಿ. ಪಾಪುನು ಕೂಡ ಹಾಗೆ ತುಂಬಾನೇ ಖುಷಿ ಪಡ್ತಾ ಇದ್ದ. ಅವನಿಗೆ ಇದು ಫಸ್ಟ್ ಎಕ್ಸ್‌ಪೀರಿಯನ್ಸ್. ಈ ಜಾರು ಬಂಡೆಯಲ್ಲೆಲ್ಲ ಕುತ್ಕೊಳ್ಳೋದು, ಆಡೋದೆಲ್ಲ ಅವ್ನಿಗೆ ಗೊತ್ತೇ ಇಲ್ಲ. ನಮಗೂ ಕೂಡ ಸ್ವಲ್ಪ ಭಯ ಆಗತ್ತೆ ಅವನಿಗೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಅವನಿಗೆ ಬ್ಯಾಲೆನ್ಸ್ ಮಾಡಕ್ ಬರಲ್ಲ. ಹಾಗಾಗಿ ಲಾಸ್ಟ್ ಟೈಮ್ ಗುಜರಾತಲ್ಲೂ ಕುತ್ಕೊಂಡಿದ್ದ. ಇದು ಜೋಕಾಲಿ ಎಲ್ಲ ಏನಾಗತ್ತೆ ಅಂತ ಹೇಳಿದ್ರೆ ಅವ್ನಿಗೆ ಬ್ಯಾಲೆನ್ಸ್ ಮಾಡೋಕ್ ಆಗಲ್ಲ, ಬಿದ್ಬಿಡ್ತಾನೆ. ಅವನೀಗ ತುಂಬಾ ಚಿಕ್ಕವನಲ್ಲ. ಹಾಗಾಗಿ ಈ ಸಲ ಏನಾಯ್ತು ಅಂದ್ರೆ ಸ್ವಲ್ಪ ಪರವಾಗಿಲ್ಲ, ಅವನು ಬ್ಯಾಲೆನ್ಸ್ ಮಾಡ್ತಾ ಇದ್ದ. ನಮ್ಮ ಅಮ್ಮನೂ ಕೂಡ ಹಿಡ್ಕೊಂಡೇ ಇದ್ರು ಅವನ್ನ, ಬೀಳ್ತಾನಂತ ಹೇಳಿ. ಅವನು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ನೋಡ್ಬೋದು ತುಂಬಾ ಖುಷಿ ಪಡ್ತಾ ಇದ್ದ. ಅನ್ಸ್ತು ಈ ತರ ವಾರಕ್ಕೊಂದ್ಸಲನಾರು ಹೊರಗಡೆ ಈ ತರ ಕರ್ಕೊಂಡ್ ಬಂದು ಆಟ ಆಡ್ಸ್ಬೇಕು ಅಂತ ಹೇಳಿ. ಅವನಿಗೆ ಗೊತ್ತಿರಲ್ವಲ್ಲ ಹೆಂಗ್ ಆಟ ಆಡೋದು ಅನ್ನೋ ಅಂತೆಲ್ಲ. ಹಿಂಗೆಲ್ಲ ಆದ್ರೆ ಅಭ್ಯಾಸ ಆಗತ್ತೆ. ಅವನು ಕೂಡ ಚೆನ್ನಾಗಿ ಆಟ ಆಡ್ತಾನೆ. ನಮ್ಗ್ ಕೂಡ ಕೈ ಬಿಡೋಕೆ ಹೆದರಿಕೆ ಆಗ್ತಿತ್ತು. ಹಾಗಾಗಿ ಕೈ ಬಿಟ್ಟಿಲ್ಲ, ಹಾಗೆ ಆಟ ಆಡಿಸ್ತಿದ್ವಿ. ನೆಕ್ಸ್ಟ್ ಸ್ವಲ್ಪ ಕತ್ಲೆ ಆಗ್ತಾ ಬಂತು. ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟಲ್ಲಿ ಏನಾದ್ರು ತರಕಾರಿ ತಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ನುಗ್ಗೆಕಾಯಿ, ಆಮೇಲೆ ಸ್ವಲ್ಪ ಸೊಪ್ಪೆಲ್ಲ ಬೇಕಿತ್ತು. ಹಾಗಾಗಿ ತರಕಾರಿನೆಲ್ಲ ತಗೊಂಡು ಮತ್ತೆ ಮನೆಗ್ ಹೋಗೋಣ ಅಂತ ಹೇಳಿ ಹೊರಟ್ವಿ. ಮನೆಗ್ ಹೋಗ್ಬೇಕಾದ್ರೂನು ಕೂಡ ಹಾಗೆ ಗಣಪತಿನೆಲ್ಲ ಆವಾಗೆಲ್ಲ ಸ್ವಲ್ಪ ನೋಡಿದ್ವಿ. ಇವಾಗ ನೋಡಿ ಎಷ್ಟೊಂದು ಗಣಪತಿ ಇದ್ದಾರೆ ಇಲ್ಲಿ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ಆಹ್, ಆಹ್, ಚಿಕ್ಕ ಗಣಪತಿ, ದೊಡ್ಡ ಗಣಪತಿ ಎಲ್ಲ ಇದ್ವು. ಎಲ್ಲ ನೋಡ್ಬಿಟ್ಟು ನೆಕ್ಸ್ಟ್ ಮನೆಗ್ ಬಂದ್ವಿ. ನನ್ನ ಮಗ ಇವಾಗ ಬಂದು ಹಣ್ಣು ತಿಂತಾ ಇದ್ದಾನೆ. ಅನ್ಶು, ನಂಗಿಲ್ವಾ? ನಂಗಿಲ್ವಾ? ತಿನ್ನಿ ತಿನ್ನಿ. ನನಗೆ ಕೊಡಲ್ವಾ? ನನಗೆ ಕೊಡಲ್ವಾ? ಇಲ್ವಾ? ಕೈ ಕೊಡೋ ಕೇಳಿದ್ದಲ್ಲ, ಹಣ್ಣು ಕೊಡಲ್ವಾ ಕೇಳಿದ್ದು. ಕೊಡಿ. ಒಪ್ಪು. ನೋಡಮ್ಮ, ಕೊಟ್ಟಂಗೆ ಮಾಡಿ ವಾಪಸ್ ತಗೊಂಡಿದ್ದು. ಸಾಕು 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 ಸಾಕು. ನಂಗೆ ಕೊಡಿ ಹಣ್ಣು, ನಂಗೆ ಕೊಡಿ. ಕೈ ಕೊಡೋ ಕೇಳಿದ್ದಲ್ಲ, ಹಣ್ಣು ಕೊಡಿ ಅಂತ ಹೇಳಿದ್ದು. ಅವ್ನು ನೋಡಿ. ಅಮ್ಮ ಕೊಡಿ. ಫೋನ್ ಕೊಡೋ ಕೇಳಿದಲ್ಲ, ಅಮ್ಮ ಕೊಡಿ. ಇಲ್ಲೆಲ್ಲ ಚೆಲ್ಲಿ ವೇಸ್ಟ್ ಮಾಡ್ತಾನೆ. ಮಮ್ಮಿಗೆ ಮಾತ್ರ ತಿನ್ಸಲ್ಲ. ಅನ್ಶು ಮಮ್ಮಿಗ, ಅನ್ಶು ಮಮ್ಮಿಗ. ಎಲ್ಲಿಗೆ ಹೋಗಿ ಬಂದ್ರಿ ಬುವಾ? ಇಬ್ಬಿ ಬತ್ತುಂಟುಲೇ ಎಲ್ಲಿಗೆ ಹೋಗಿ ಬಂದ್ರಿ? ಗೌರಿ ಕಮ್ಮಿ ಇಪ್ಪದಲ್ಲ, ಅದೇ ಮುಂದೆ ಹೆಚ್ಚಿಲ್ಲ, ಗಣಪತಿನೇ ಇದ್ದಿದ್ದಲ್ವಾ, ಹಂಗಾಗಿ. ಸಾಕಂಡ? ಎಷ್ಟು ಸಾಕಾಯ್ತು? ಎಷ್ಟು ಸಾಕಾಯ್ತು? ಮಮ್ಮಿಗಿಲ್ಲ. ಬಾಯ್ ಮಲ್ಪಲೆ, ಬಾಯ್ ಇಂಚ ಮಲ್ಪುನ ಹತ್ತು. ಬಾಯ್ ಇಂಚ ಮಲ್ಪುನು ಮಲ್ಪಲೆ. ಇಂಚ ಬಾಯ್ ಅನ್ಸ್ ಮಲ್ಪಲೆ. ಬಾಯ್ ಮಲ್ಪಲೆ. ಬಕ
ಈಗ ಸ್ನಾನ ಮಾಡಿಬಿಟ್ಟು ಊಟ ಮಾಡ್ಕೊಂಡು ವಾಚ್ಕೊಳ್ಳೋದಂತೆ. ಓಕೆನಾ? ಹ್ಞೂ ಬಾಯ್ ಬನ್ನಿ ಬಾಯ್ ಬಾಯ್. ನಂತರ ಪಾಪು ಸ್ನಾನ ಮಾಡ್ಕೊಂಡು ಅವನೊಂದ್ ರೌಂಡ್ ಪೂಜೆ ಮಾಡ್ದ. ನಾನು ಸ್ನಾನ ಮಾಡ್ಕೊಂಡು ಬಂದು ನಾನು ಪಾಪು ಸೇರಿ ಮತ್ತೆ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕೊಂಡ್ವಿ ಬೇಗನೆ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಡೇ ಗಣೇಶ ಚತುರ್ಥಿ ಹಬ್ಬ ಆಗಿತ್ತು. ಗಣೇಶ ಚತುರ್ಥಿ ಹಬ್ಬ ಆಗಿರೋದ್ರಿಂದ ತುಂಬಾ ಅಡಿಗೆಗಳು ಮಾಡೋಕಿರುತ್ತೆ. ನನ್ ತಲೆಯಲ್ಲಿ ಓಡ್ತಾನೆ ಇತ್ತು ಏನ್ ಮಾಡೋದು, ಏನ್ ಸ್ಪೆಷಲ್ ಮಾಡೋದು ಅಂತ ಹೇಳಿ. ನೋಡೋಣ, ನಂಗೆ ತುಂಬಾ ಪ್ಲಾನ್ ಇರ್ಲಿಲ್ಲ. ಏನಾದ್ರು 1, 2 ಐಟಮ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ತುಂಬಾ ಐಟಮ್ಸ್ ನ ಮಾಡ್ದೆ. ಮುಂದೆ ನೀವೇ ನೋಡ್ತೀರಾ. ನೈಟು ನಾನು ರಾಗಿನ ಚೆನ್ನಾಗಿ ಒಂದ್ 5, 6 ಸಲ ತೊಳೆದ್ಬಿಟ್ಟು ನೆನೆ ಹಾಕಿದ್ದೆ. ಅದ್ ಮಡ್ಡೆಲ್ಲ ಹೋಗ್ಬೇಕು ಹಾಗಾಗಿ. ತೊಳ್ದು ನೆನೆ ಹಾಕಿರೋದನ್ನ ಇವಾಗ ಮಿಕ್ಸಿ ಜಾರ್‌ಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಕೊಂತಾ ಇದೀನಿ. ಏನಕ್ಕೆ ಅಂತ ಹೇಳಿದ್ರೆ ರಾಗಿ ಹಲ್ವಾನ ಮಾಡೋಣ ಅಂತ ಹೇಳಿ. ತುಂಬಾ ಟೈಮ್ ಆಯ್ತು, ತುಂಬಾ ವರ್ಷಗಳಾಯ್ತು ನಾನ್ ತಿಂದೆ, ಮಾಡ್ದೆ. ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ. ತುಂಬಾ ಚೆನ್ನಾಗಿರತ್ತೆ. ಬಟ್ ಸಮ್ಮರ್ ಅಲ್ಲಿ ಮಾಡ್ಕೋಬಹುದು. ಈ ಚಳಿಗಾಲದಲ್ಲೆಲ್ಲ ಅಂದ್ರೆ ಬೇಗ ಕೋಲ್ಡ್ ಆಗ್ಬಿಡತ್ತೆ. ನೋಡಿ, ರಾಗಿನ ನೀರ್ ಹಾಕ್ಬಿಟ್ಟು ರುಬ್ಬಿ ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ. ಇವಾಗ ಕಾಯಿನೂ ಕೂಡ ಹಾಕ್ಬೇಕು. ಕಾಯಿ ಹಾಲನ್ನ ಕೂಡ ತೆಗಿಬೇಕು. ಅದಕ್ಕೆ ತುರಿದಿರುವಂತಹ ಕಾಯಿ, ಸ್ವಲ್ಪ ನೀರು ಜೊತೆಗೆ ಒಂದ್ 4 ಏಲಕ್ಕಿನ ಹಾಕ್ಬಿಟ್ಟು ರುಬ್ಕೊಂಡ್ ಬರ್ತೀನಿ. ಏಲಕ್ಕಿ ಹಾಕಿದ್ರೆ ಪರಿಮಳ ತುಂಬಾನೇ ಚೆನ್ನಾಗಿರತ್ತೆ. ನೀರನ್ನ ಹಾಕ್ಬಿಟ್ಟು ರುಬ್ಬಿ ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗತ್ತೆ. ಆಲ್ಮೋಸ್ಟ್ ಕೆಲ್ಸ ಮುಗ್ದ ಇದೆ ಹಲ್ವಾದ್ದು. ಫಸ್ಟ್ ನಾನ್ ಬೆಳಿಗ್ಗೆ ಸ್ಟಾರ್ಟ್ ಮಾಡಿರೋದೇ ರಾಗಿ ಹಲ್ವಾ. ಸ್ವೀಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಕಾಯಿನ ರುಬ್ಕೊಂಡು ಬಂದು ಅದರ ರಸನ ತೆಗ್ದ್ಬಿಟ್ಟು ಇವಾಗ ರೆಡಿ ಮಾಡಿ ಇಟ್ಕೊಂಡಿದೀನಿ. ಒಂದ್ ಪಾತ್ರೆಗೆ ನಾನೀಗ ಕಾಯಿ ಹಾಲಿನ ಮತ್ತೆ ರಾಗಿ ಹಾಲಿನ ರಸನ ತೆಗ್ದಿಟ್ಟಿದ್ವಲ್ಲ ಅದನ್ನ ಹಾಕ್ಬಿಟ್ಟು ಮತ್ತೆ ಬೆಲ್ಲ ಹಾಕಿ ಮಾಡ್ಬೇಕು. ತುಂಬಾನೇ ಚೆನ್ನಾಗಿರತ್ತೆ. ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಹಾಕ್ಬಿಟ್ಟು ಸ್ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಬೇಕು. ತುಂಬಾ ಸ್ಲೋ ಅಲ್ಲಿ ಇಟ್ಕೊಳ್ಬೇಕು. ಮತ್ತೆ ಕೈ ಆಡಿಸ್ತಾನೆ ಇರ್ಬೇಕು. ಯಾಕಂತ ಹೇಳಿದ್ರೆ ಗಟ್ಟಿ ಆಗ್ಬಿಡತ್ತೆ, ತಳಕಡೆ ಬರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿರತ್ತೆ. ಚೈಲ್ಡ್‌ಹುಡ್ ಅಲ್ಲಿ ಅಮ್ಮ ಎಲ್ಲ ಮಾಡ್ಕೊಡ್ತಾ ಇದ್ರು. ನಾನು ಒನ್ ಟೈಮ್ ಏನೋ ಮಾಡಿದ್ದೆ. ಅದಾದ್ಮೇಲೆ ಮಾಡಿಲ್ಲ. ಎಷ್ಟೋ ವರ್ಷಗಳ ಬಳಿಕ ಇವಾಗ ಪ್ರಿಪೇರ್ ಮಾಡ್ತಾ ಇದೀನಿ. ಯಾಕೋ ತಿನ್ಬೇಕಂತ ಹೇಳಿ ಅನ್ಸ್ತು. ಹೇಗೂ ರಾಗಿ ಇತ್ತು ಮನೇಲಿ, ಮಾಡೋಣ ಅಂತ ಹೇಳಿ. ತುಂಬಾ ಟೈಮ್ ಆಯ್ತು, ತಂದಿಟ್ಟಿದ್ದೆ, ಮಾಡೋಕ್ ಆಗಿರ್ಲಿಲ್ಲ. ರಾಗಿ ಜ್ಯೂಸ್ ಮಾಡ್ತಾ ಇದ್ದೆ. ಬಟ್ ಈ ತರ ಯಾವತ್ತೂ ಮಾಡಿರ್ಲಿಲ್ಲ. ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡ್ಬೋದು ಹಿಂಗೆ ತಿಕ್ಕಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸ್ವೀಟ್ ಇಂದಾನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಎದ್ದೋಳೆ ಸ್ವೀಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ನನ್ ಹಸ್ಬೆಂಡ್ ಹೇಳಿದ್ರು ಫ್ರೈಡ್ ಮೋದಕ ಮಾಡ್ಲಿಕ್ಕೆ. ನಮ್ಮ ಅಮ್ಮನೂ ಕೂಡ ಹೇಳ್ತಾ ಇದ್ರು. ಲಾಸ್ಟ್ ಇಯರ್ ಕೂಡ ಗಣೇಶ ಚತುರ್ಥಿಗೆ ಮೋದಕ ಮಾಡಿದ್ದೆ. ಅದನ್ನ ಮಾಡೋಕ್ ಹೇಳ್ತಿದ್ರು. ಆಯ್ತು ಅದನ್ನು ಮಾಡೋಣ ಅಂತ ಹೇಳಿ ಅನ್ಕೊಂಡೆ. ನೋಡಿ, ಇವಾಗ ಎಷ್ಟು ತಿಕ್ಕಾಗಿ ಬರ್ತಿದೆ. ಇಷ್ಟು ತಿಕ್ಕಾಗಿ ಬರ್ಬೇಕು. ತುಂಬಾ ಚೆನ್ನಾಗಿರತ್ತೆ. ನನ್ ಹಸ್ಬೆಂಡ್ ಹತ್ರ ಹೇಳಿದೆ ಸ್ವಲ್ಪ ಪ್ಲೇಟಿಗೆ ತುಪ್ಪನ ಸವರಿ ಇಡಿ ಅಂತ. ಯಾಕಂತ ಹೇಳಿದ್ರೆ ನಾನಿಲ್ಲಿ ತಿರುಗಿಸ್ತಾ ಇರ್ಬೇಕು. ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿದ್ಬಿಡತ್ತೆ. ಹಾಗಾಗಿ ಅವ್ರತ್ರ ಹೇಳಿದೆ. ಅವರು ಕೂಡ ತುಪ್ಪನ ಸವರಿ ಪ್ಲೇಟನ್ನ ರೆಡಿ ಮಾಡಿ ಇಟ್ಟಿದ್ರು. ನಾನಿವಾಗ ಇದಕ್ಕೆ ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪನ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗತ್ತೆ. ಆ ತುಪ್ಪ ಫ್ಲೇವರ್ ಇದ್ರೆ ತುಂಬಾನೇ ಚೆನ್ನಾಗಿರತ್ತೆ. ಹಾಕೊಳ್ಳೇಬೇಕು ಅಂತಿಲ್ಲ. ಬಟ್ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರತ್ತೆ. ನೋಡಿ, ಕೈ ಆಡಿಸ್ತಾನೆ ಇರ್ಬೇಕು. ಹೆಂಗ್ ತಿಕ್ ಬರ್ತಿದೆ ಅಂತ ಹೇಳಿ. ಇಷ್ಟು ತಿಕ್ ಬಂದ್ರೆ ಸಾಕಾಗತ್ತೆ. ಈ ತರ ಲೇಯರ್ ಬರ್ಬೇಕು. ಹೀಗ್ ಬಂದ್ರೆ ಆಗಿದೆ ಅಂತ ಹೇಳಿ ಅರ್ಥ. ಇದನ್ನ ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಬಿಟ್ರೆ ಒಂದ್ 3, 4 ಅವರ್ಸ್ ಆದ್ಮೇಲೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಬೋದು. ನೋಡಿ, ಇಷ್ಟಾದ್ರೆ ಸಾಕಾಗತ್ತೆ. ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದೀನಿ. ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸೆಟ್ಲ್ ಮಾಡ್ಬೇಕು. ಸೆಟಲ್ ಅಂತ ಹೇಳಿದ್ರೆ ಸ್ವಲ್ಪ ಈಗ ಅದು ಏನಾಗಿರುತ್ತಂದ್ರೆ ಒಂದ್ರ ಮೇಲೆ ಒಂದ್ ಹಾಕಿರೋದ್ರಿಂದ ನೋಡಿ ಈ ತರ ಸೆಟ್ಲ್ ಮಾಡ್ಕೊಂಡು ಸ್ವಲ್ಪ ಟ್ಯಾಪ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ಪೀಸ್ ಕಟ್ ಮಾಡಕ್ಕೂ ಕೂಡ ಚೆನ್ನಾಗಿ ಬರತ್ತೆ. ನಾನಿದನ್ನ ರೆಡಿ ಮಾಡ್ಕೊಂಡು ತಣಿಲಿಕ್ಕೆ ಇಡ್ತಾ ಇದೀನಿ. ಇದಾದ್ಮೇಲೆ ನಾನು ಮುಂದಿನ ಅಡಿಗೆ ಕೆಲ್ಸಗಳನ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ. ಬಿಸಿ ಬಿಸಿ ಪಾಯಸ ಕೂಡ ರೆಡಿ ಆಗ್ತಾ ಇದೆ. ನಮ್ಮನೆಯಲ್ಲಿ ನಂಗ್ ಪಾಪುಗೆ ಮತ್ತೆ ನನ್ಗೆ ಇಷ್ಟ ಆಗತ್ತೆ. ನಾನ್ ಪಾಯಸ ಮಾಡೋದಿಲ್ಲ ಇತ್ತು. ಅಮ್ಮ ಹೇಳಿದ್ರು ಪಾಯಸ ಮಾಡು ಹಬ್ಬ ಅಲ್ವಾ ಅಂತ ಹೇಳಿ. ನಾನು ಬರೀ ಮೋದಕ ಸಾಕು ಅಂತ ಅನ್ಕೊಂಡಿದ್ದೆ. ಪಾಯಸ ಮಾಡೋಕ್ ಹೇಳಿದ್ರಲ್ಲ ಅಂತ ಪಾಯಸ ಕೂಡ ಮಾಡ್ದೆ. ನೈಟು ನಾನು ಈ ಬಿಳಿ ಕಡ್ಲೆನ ನೆನೆ ಹಾಕಿದ್ದೆ. ಹಾಗಾಗಿ ಬಿಳಿ ಕಡ್ಲೆನ ಮತ್ತೆ ಪೊಟ್ಯಾಟೋನ ಹಾಕ್ಬಿಟ್ಟು ಸಾಂಬಾರ್ ಕೂಡ ಮಾಡಿದ್ದೆ. ನಾನಿಲ್ಲಿ ಫ್ರೈಡ್ ಮೋದಕ ಮಾಡ್ತಾ ಇದೀನಿ. ಫ್ರೈಡ್ ಮೋದಕ ಮಾಡೋದಕ್ಕೆ ಕಾಯಿ, ಬೆಲ್ಲ ಮತ್ತೆ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದೀನಿ. ಹಿಟ್ಟನ್ನು ಕೂಡ ರೆಡಿ ಮಾಡಿದ್ದೆ. ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಸ್ವಲ್ಪ ತುಪ್ಪ, ಉಪ್ಪು ಹಾಗೆ ನೀರನ್ನು ಹಾಕ್ಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಇದು ಕೂಡ ಸ್ಟಫಿಂಗ್ ಕೂಡ ರೆಡಿ ಆಗಿದೆ. ಇವಾಗ ಹೂರ್ಣ ತಣ್ಣಗಾದ್ಮೇಲೆ ನಾವ್ ಹಿಟ್ಟನ್ನ ಕಲಸಿ ಇಟ್ಕೊಂಡಿದೀವಲ್ಲ ಅದನ್ನ ಲಟ್ಸ್ಕೊಂಡು ತೆಳುವಾಗಿ ಲಟ್ಸ್ಕೊಂಡು ಹೂರ್ಣನ ಇಟ್ಬಿಟ್ಟು
ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಯಾವ ಥರ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದ್ ಎಂಡಿಂದ ತಗೊಂಡ್ಬಂದು ಮಡ್ಚುತ್ತಾ ಹೋಗ್ಬೇಕು. ನನಗೂ ಅಷ್ಟು ಪ್ರಾಪರ್ ಆಗಿ ಮಾಡೋಕ್ ಬರಲ್ಲ. ಬಟ್ ಈ ತರ ಮಾಡ್ತೀನಿ ನಾನ್ ಮಾಡೋದಾದ್ರೆ. ಹಿಂಗೆ ಕ್ಲೋಸ್ ಮಾಡ್ಬಿಟ್ಟು ಅದೊಂಥರ ಮೋದಕ ಶೇಪ್ ಬರತ್ತೆ. ಇಷ್ಟ್ ಬಂದ್ರೆ ಸಾಕಾಗತ್ತೆ. ಹಿಂಗ್ ಮಾಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂತಾ ಇದೀನಿ ಒಂದೊಂದನ್ನೇ. ಯಾಕಂದ್ರೆ ಒಂದೊಂದನ್ನೇ ಮಾಡ್ತಾ ಇರೋಕ್ಕಾಗಲ್ಲ. ಹಿಂಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಈಸಿಯಾಗಿ ಎಣ್ಣೆಲ್ ಕರಿಬಹುದು ಅಂತ ಹೇಳಿ ನೋಡಿ ಇಷ್ಟೊಂದ್ ರೆಡಿ ಮಾಡ್ಕೊಂಡಿದೀನಿ. ನನ್ ಹಸ್ಬೆಂಡು ಚಪಾತಿನ ಕಾಯಿಸ್ತಾ ಇದಾರೆ. ಸ್ವಲ್ಪ ಹಿಟ್ಟು ಉಳ್ದಿತ್ತಲ್ಲ ವೇಸ್ಟ್ ಮಾಡೋದು ಹೇಗೂ ಗೋಧಿ ಹಿಟ್ಟು ಹಾಕಿ ಮಾಡಿರುವಂತದ್ದು. ವೇಸ್ಟ್ ಮಾಡೋದ್ ಬೇಡ ಅಂತ ಹೇಳಿ ಚಪಾತಿನ ಕೂಡ ರೆಡಿ ಮಾಡ್ಕೊಳ್ತಾ ಇದೀವಿ. ಒಂದ್ ಕಡೆ ಚಪಾತಿ ಆಗ್ತಾ ಇದೆ. ಇನ್ನೊಂದ್ ಕಡೆ ಮೋದಕನ ಕರಿಲಿಕ್ಕೆ ಎಣ್ಣೆನ ಬಿಸಿ ಮಾಡಕ್ಕೆ ಇಡ್ತಾ ಇದ್ದೀವಿ. ಮೋದಕ ಮಾಡಕ್ಕೆ ಫ್ರೈ ಮೋದಕ ಮಾಡ್ತಾ ಇದ್ದೀನಿ ಇವಾಗ. ಕಾಯೋ ಕಟ್ಟದಲ್ಲಿ ಈಗ ಹಾಕೋದು. ಅದೇ ಇವಾಗ ಕಾಯಿಗೆ ಇಟ್ಟಿದ್ದೀನಿ ಅಂತ ಹೇಳಿದ್ದು. ಕಾಯಿ ಕಟ್ಟಿದೀನಿ ಅಂದ್ರೆ ಇಟ್ಟಿರ್ಬೇಕು ನೀವು ಫಸ್ಟಿಗೆ. ಸೊ ಇಲ್ಲೊಂದು ಎಕ್ಸ್ಟ್ರಾ ಇಲ್ಲಿಟ್ಬಿಟ್ಟೆ ಚಪಾತಿ. ನಮ್ಮ ಪರೋಟ ಚಪಾತಿ ಏನಕ್ಕೆ? ಮೈದಾಕಿತ್ತು. ಇವಾಗ ಮೋದಕನ ಕರಿತಾ ಇದ್ದೀವಿ. ತುಂಬಾ ಚೆನ್ನಾಗಿರತ್ತೆ. ತುಂಬಾ ಟೇಸ್ಟಿ ಆಗಿರತ್ತೆ. ನಾನು ಮೈದಾ ಹಾಗೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಮಾಡಿರುವಂತದ್ದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡ್ಕೋಬಹುದು. ಸ್ಟೀಮಲ್ಲಿ ಮಾಡ್ಕೊಳ್ಳೋಕ್ಕಿಂತ ನಮ್ಮನೇಲಿ ಈ ತರ ಮಾಡಿದ್ರೆ ತುಂಬಾ ಇಷ್ಟ ಆಗತ್ತೆ. ಇವಾಗ ಚಪಾತಿ ಹೇಗೂ ನನ್ನ ಹಸ್ಬೆಂಡು ಕಾಯಿಸಿದ್ರು. ಇನ್ನೊಂದ್ ಕಡೆಯಲ್ಲಿ ನಾನಿವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಬಿಸಿ ಬಿಸಿ ಅನ್ನ. ಫಸ್ಟಿಗೆ ಅನ್ನ ಮಾಡ್ಬಿಟ್ರೆ ತಣ್ಣಗಾಗ್ಬಿಡತ್ತೆ. ಇದು ಲಾಸ್ಟ್ ನಾನು ಇಟ್ಕೊಂಡಿರುವಂತದ್ದು ಮೋದಕನ ಫ್ರೈ ಮಾಡಕ್ಕೆ. ಅದಾದ್ಮೇಲೆ ಬಜ್ಜಿ ಮಾಡೋಣ ಒಂದ್ ಸೈಡು ಅಂತ ಹೇಳಿ. ಇನ್ನೊಂದ್ ಕಡೆ ಬಿಸಿ ಬಿಸಿ ಅನ್ನ ಆಗ್ತಾ ಇತ್ತು. ಹಬ್ಬದ ಅಡಿಗೆ ಎಷ್ಟೆಲ್ಲ ಮಾಡ್ತೀನಂತ ನಾನೇನ್ ಅನ್ಕೊಂಡಿಲ್ಲ. ಫೈನಲ್ ಆಗಿ ತೋರಿಸ್ತೀನಿ ಏನೆಲ್ಲ ಮಾಡಿದೀನಿ ಅಡಿಗೆ ಅಂತ ಹೇಳಿ. ಇವಾಗ ಎಣ್ಣೆಯಲ್ಲಿ ಕರ್ದಾಗಿದೆ ನೋಡಿ. ಕ್ರಿಸ್ಪಿಯಾಗಿ ಬರುತ್ತೆ. ತುಂಬಾ ಚೆನ್ನಾಗ್ ಬರುತ್ತೆ. ಪ್ಲೇಟಿಗೆ ಹಾಕ್ತಾ ಇದೀನಿ. ಕರ್ಜಿಕಾಯಿ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತೆ. ಅಂದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಡಿಮೆ ಇರತ್ತೆ. ಬಟ್ ಹಿಟ್ಟನ್ನ ಕಲ್ಸ್ಬೇಕು, ಲಟ್ಸ್ಬೇಕು, ಸ್ಟಫಿಂಗ್ ಇಟ್ಬಿಟ್ಟು ಫೋಲ್ಡ್ ಮಾಡ್ಬೇಕು, ಎಣ್ಣೆಲ್ ಕರಿಬೇಕು ಅಂತ ಸ್ವಲ್ಪ ಈ ತರ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಇರತ್ತೆ. ಅದಕ್ಕೋಸ್ಕರ ನಾನು ಅದನ್ನ ಲಾಸ್ಟ್ ಇಟ್ಕೊಂಡೆ. ಯಾಕಂದ್ರೆ ಹರಿಬರಿ ಆಗ್ಬಿಡತ್ತೆ. ಎಲ್ಲ ಅಡಿಗೆಗಳನ್ನ ಮಾಡ್ಬಿಟ್ಟು ಇದನ್ನ ಲಾಸ್ಟಿಗೆ ಇಟ್ಕೊಂಡ್ಬಿಟ್ರೆ ಆರಾಮ್ಸೆ ಕರಿಬಹುದು ಅಂತ ಹೇಳಿ. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಬಜ್ಜಿನೂ ಕೂಡ ನಾನೇ ರೆಡಿ ಮಾಡ್ತೀನಿ ಅಂತ ಹೇಳಿ. ನನ್ಗೂ ತುಂಬಾ ಟಯರ್ಡ್ ಆಗಿತ್ತು. ಅಡಿಗೆ ಎಲ್ಲ ಮಾಡ್ಬಿಟ್ಟು ನಿಂತ್ಕೊಂಡ್ ಅಡಿಗೆ ಮನೆಯಲ್ಲಿ ಸ್ವಲ್ಪ ರಿಲೀಫ್ ಅಂತ ಹೇಳಿ ಅನ್ಸ್ತು. ತುಂಬಾ ಚೆನ್ನಾಗ್ ಬಂದಿತ್ತು. ಕ್ರಿಸ್ಪಿಯಾಗಿ ಬಂದಿತ್ತು. ನಾನು ನೆಕ್ಸ್ಟ್ ಡೇ ಕೂಡ ಇಟ್ಟಿದ್ದೆ. ನೆಕ್ಸ್ಟ್ ಡೇ ಸ್ವಲ್ಪ ಉಳ್ದಿತ್ತು. ಅದನ್ನ ಇಟ್ಟಿದ್ದೆ. ನೆಕ್ಸ್ಟ್ ಡೇಗಂತೂ ಟೇಸ್ಟ್ ತುಂಬಾನೇ ಚೆನ್ನಾಗ್ ಬಂದಿತ್ತು. ಡಬಲ್ ಆಗಿತ್ತು. ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದೀವಿ. ಅದನ್ನ ಲಾಸ್ಟ್‌ಗೆ ಇಟ್ವಿ. ಯಾಕಂತ ಹೇಳಿದ್ರೆ ಬಿಸಿ ಬಿಸಿಯಾಗಿ ತಿನ್ಬೇಕು ಬಜ್ಜಿ ಚೆನ್ನಾಗಿರತ್ತೆ ಅಂತ ಹೇಳಿ. ನಾನು ಸ್ವಲ್ಪ ಉದ್ದ ಕಟ್ ಮಾಡ್ದೆ. ನನ್ನ ಹಸ್ಬೆಂಡು ಈ ತರ ಕಟ್ ಮಾಡಿದ್ರು. ಇದನ್ನ ನೀರಿಗೆ ಹಾಕ್ಬಿಡ್ಬೇಕು. ಯಾಕಂತ ಹೇಳಿದ್ರೆ ಅದು ಅಂಟಿನಂಶ ಎಲ್ಲ ಇರತ್ತಲ್ವಾ, ಸೊನೆ ಅಂಶ, ಅಂಟಿನಂಶ. ಸೊ ಅದೆಲ್ಲ ಹೋಗ್ಬೇಕು ಅಂತ ಹೇಳಿ ಈ ತರ ನೀರಲ್ಲಿ ಹಾಕಿ ಇಟ್ಟಿದೀವಿ. ಕರ್ಪುಡಿ ಸಾಕು ಸಾಕು, ಜಾಸ್ತಿ ಹಾಕ್ಬಿಡಿ, ಪಾಪು ತಿನ್ನೋಕ್ಕಾಗಲ್ಲ. ಆಮೇಲೆ ಇದು ಹೊಸ್ತಾ ಎಂತ ಖಾರ ಪುಡಿ. ಹಾಂ, ಆಮೇಲೆ ಉಪ್ಪು, ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಹಿಂಗ್ ಪುಡಿ ಹಾಕಿ ಇನ್ನೊಂಚೂರು. ಅದರಲ್ಲೇ ಇದೆ ಅರಿಶಿನ, ಜೀರಿಗೆ ಹಂಚಬೇಕು. ನನ್ನ ಹಸ್ಬೆಂಡು ಅರ್ಶಿನದ ಪುಡಿ ಹಾಕಿ ಸ್ಪೂನಲ್ಲೇ ಜೀರಿಗೆನ ಹಾಕ್ಬಿಟ್ರು. ಅದ್ ಹಾಕ್ಬೇಕಾದ್ರೆ ಸಾಸಿವೆ ಇದ್ಮೇಲೆ ಬಿದ್ದೋಯ್ತು. ನಾನು ಅದೇ ಹೇಳ್ತಾ ಇದ್ದೆ. ಇವಾಗ ಎರಡೂ ಕೂಡ ಮಿಕ್ಸ್ ಆಗ್ಬಿಡ್ತು, ಸಾಸಿವೆ ಮತ್ತೆ ಜೀರಿಗೆ ಅಂತ. ಅಲ್ಲಿ ಮೇಲಿದೆ. ಸಾಕು, ಜಾಸ್ತಿನೇ ಬರ್ತದೆ. ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನಂಗೆ ಉರಿತಿದೆ ಅನ್ಬೇಡ, ಕಿಟಕಿನ ಕ್ಲೋಸ್ ಮಾಡಿ ಇಟ್ಟಿದ್ದೀರಾ. ನಾನು ಮಾಡೋದಿಗೆ ಬೇಡ. ಬೆಳಕಿದ್ರೆ ಚೆನ್ನಾಗಿರುತ್ತೆ ನೋಡಿ. ಬಿಡ್ತೀನಿ ಮುಂಚೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಬಾಳೆಕಾಯಿ ಬಜ್ಜಿ. ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿ ಕೂಡ ರೆಡಿ ಆಗ್ತಾ ಇದೆ.
ನಾನು ಸ್ವಲ್ಪ ಉದ್ದಕ್ಕೆ ಹೆಚ್ಚಿದ್ದೀನಿ. ನನ್ನ ಹಸ್ಬೆಂಡು ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡಿದ್ದಾರೆ. ಈ ಉದ್ದಕ್ಕಿಂತ ಆ ಕ್ರಾಸ್ ಆಗಿ ಕಟ್ ಮಾಡಿರ್ತೀವಲ್ಲ ಅದೇ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ ನನ್ಗನ್ಸ್ತು. ಸ್ವಲ್ಪ ಹಿಟ್ಟು ಉಳಿಯತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಸ್ವಲ್ಪ ಈರುಳ್ಳಿ ಕೂಡ ಕಟ್ ಮಾಡಿಟ್ಟಿದ್ರು. ಈರುಳ್ಳಿ ಬಜ್ಜಿ ಕೂಡ ಮಾಡು ಅಂತ ಹೇಳಿ. ಚೆನ್ನಾಗಿತ್ತು. ತುಂಬಾ ವೆರೈಟೀಸ್ ಆಗ್ಬಿಡ್ತು. ಆಮೇಲೆ ಬಜ್ಜಿ ಆದ್ಮೇಲೆ ನಾನು ಹಪ್ಳನೂ ಕೂಡ ಕರ್ದೆ. ಎಲ್ಲ ಒಂದ್ ಫುಲ್ ಮೆನು ಆಗ್ಲಿ ಅಂತ ಹೇಳಿ. ಬಾಳೆಕಾಯಿ ಬಜ್ಜಿ ನಾನು ಮಾಡಿರೋದು ಇದು ಫಸ್ಟ್ ಟೈಮು. ಯಾವತ್ತೂ ಮಾಡಿರ್ಲಿಲ್ಲ. ಇದು ಫಸ್ಟ್ ಟೈಮ್ ಮಾಡಿದ್ದು. ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಹೇಳಿ ಅನ್ಸತ್ತೆ. ಬಟ್ ಈ ತರ ಉದ್ದಕ್ಕೆ ಹಚ್ಚಿರೋದ್ರಿಂದ ಅಡ್ಡಕ್ಕೆ ಹಚ್ಚಿದ್ರೆ ಅಷ್ಟೇನು ಇದಾಗಲ್ಲ. ತುಂಬಾ ಚೆನ್ನಾಗಿರತ್ತೆ. ಬಾಳಿಕಾಯಿ ಬೇಯಿಸಿ ಸುಮಾರು ಹೊತ್ತು ಬೇಕು ನನಗೆ. ಈರುಳ್ಳಿ ಬಜ್ಜಿ ಬೇರೆ ಮಾಡ್ತಿದ್ಯಾ? ಎಲ್ಲ ಅಡಿಗೆಗಳು ರೆಡಿ ಆಗಿದೆ. ಏನೇನ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಹೆಸರು ಬೇಳೆ ತೊವ್ವೆನ ಮಾಡಿದ್ದೆ. ಹಾಗೆ ಚಪಾತಿ, ಜೊತೆಗೆ ಹಪ್ಳ, ಮೋದಕ, ಜೊತೆಗೆ ಈರುಳ್ಳಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಕಡ್ಲೆ ಮತ್ತೆ ಪೊಟೆಟೊನ ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ದೆ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೆ. ಕಡ್ಲೆ ಸೂರ್ಣ ಹಾಕಿ ಮಾಡ್ತೀವಲ್ಲ ಸೇಮ್ ಅದೇ ತರ. ಪಾಯಸ ಸ್ವಲ್ಪ ಗಟ್ಟಿಯಾಗ್ಬಿಡ್ತು ಪಾಯಸ. ಸ್ವಲ್ಪ ಶಾವಿಗೆನ ಜಾಸ್ತಿ ಹಾಕ್ಬಿಟ್ಟಿದ್ದೆ. ನಂತರ ಬಿಸಿ ಬಿಸಿ ಅನ್ನ. ಇದಿಷ್ಟು ನಮ್ಮ ಹಬ್ಬದ ಊಟ. ಬಾಳೆ ಎಲೆ ನಮ್ಗೇನು ಸಿಕ್ಕಿಲ್ಲ. ಸೊ ಬಾಳೆ ಎಲೆ ಪ್ಲೇಟ್ ಅಲ್ಲೇ ಎಲ್ಲ ಬಡ್ಸ್ಕೊಂಡು ಊಟ ಮಾಡ್ತಾ ಇದೀವಿ. ಚೆನ್ನಾಗಿರತ್ತೆ. ಇಷ್ಟ ಆಯ್ತು ಹಬ್ಬದ ಅಡಿಗೆ ಎಲ್ಲದೂ ಕೂಡ ಚೆನ್ನಾಗಿತ್ತು. ಅದಾದ್ಮೇಲೆ ನಾನಿಲ್ಲಿ ಹಲ್ವಾ ಮಾಡಿಟ್ಟಿದ್ನಲ್ವಾ, ಸ್ವಲ್ಪ ನಾನು ಆವಾಗ್ಲೇ ಅಡಿಗೆ ಆಗ್ತಿರ್ಬೇಕಾದ್ರೇನೆ ಸ್ವಲ್ಪ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದೆ. ನಾನ್ ತಿಂದಿರ್ಲಿಲ್ಲ. ಇವಾಗ ನಾನು ಪ್ಲೇಟಿಗೆ ಹಾಕೊಂಡು ತಿಂತಾ ಇದ್ದೀನಿ. ನೋಡ್ಬೋದು ಹೆಂಗೆ ಸಾಫ್ಟ್ ಆಗಿ ಬರುತ್ತೆ ಅಂತೇಳಿ. ನಮ್ಗೆ ಯಾವ ತರ ಬೇಕೋ ಆ ತರ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ರೆ ಕರ್ಗೋಗತ್ತೆ. ನಾನು ಈ ವಿಡಿಯೋಸ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದರ ಕಂಟಿನ್ಯೂಷನ್ ಪಾರ್ಟ್ ಇರತ್ತೆ. ಸಂಜೆ ಏನೆಲ್ಲ ಆಯ್ತು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ಪ್ಲೀಸ್ ನನ್ನ ವಿಡಿಯೋಸ್‌ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಎಲ್ಲಾರ್ಗೂ.